ಇವತ್ತು ಈಗ ಒಂದೆಲ್ಲ ನಮ್ಮ ಡಿಪಾರ್ಟ್ಮೆಂಟ್ HOD ಜೊತೆ ಡಿಸ್ಕಸ್ ಮಾಡಿ ನಾನು ಇಲ್ಲಿ ಆಗು ಹೋಗುಗಳ ಬಗ್ಗೆ ಮತ್ತು ಇಲ್ಲೇನು ಮತ್ತೆ ಏನು ಹೆಚ್ಚಿನ ಸೌಲಭ್ಯಗಳನ್ನು ಒದಗಿಸಲಿಕ್ಕೆ ಡಿಪಾರ್ಟ್ಮೆಂಟ್ ಇಂದ ಏನೇನು ಸಹಕಾರ ಕೊಡಬೇಕು ಅನ್ನೋದು ಕೂಡ ನಾವು ಈಗ ಒಂದು ರಿವ್ಯೂ ಮಾಡ್ತಾ ಇದ್ದೀನಿ. ಅದಾದ್ಮೇಲೆ ಆಸ್ಪತ್ರೆ ಕೂಡ ವಿಸಿಟ್ ಮಾಡಿ ಇವತ್ತು ಮತ್ತೆ ಇನ್ನೊಂದು ನಮ್ಮ ಕ್ಯಾನ್ಸರ್ ಹಾಸ್ಪಿಟಲ್ ಕೆಲಸ ನಡೀತಾ ಇದೆ, ಅದನ್ನು ಕೂಡ ವೀಕ್ಷಣೆ ಮಾಡಬೇಕು ಅಂತ ಬಂದಿದ್ದೇನೆ. ಸರ್, ಈಗ ವಿತ್ಡ್ರಾ ಮಾಡಿ ಸರ್, ಅಂದ್ರೆ ಹೆಲ್ತ್ ಡಿಪಾರ್ಟ್ಮೆಂಟ್ ಇಂದ ಸ್ಟಾಫ್ ವಿತ್ಡ್ರಾ ಮಾಡಿ ಮೆಡಿಕಲ್ ಅಷ್ಟು ಉಳ್ಕೊಂಡಿದ್ದಾರೆ. ಲೋಡ್ ಮಾತ್ರ ಇದಕ್ಕೆ ಡಬಲ್ ಆಗ್ತಾ ಇದೆ ಎಕ್ಸ್ಟೆನ್ಷನ್ ಆದಂಗೂ. ಈಗ ಅದಕ್ಕೇನೆ ನಾನು ಆರೋಗ್ಯ ಸಚಿವರ ಜೊತೆನೂ ಮಾತಾಡಿದ್ದೀನಿ. ಅವರು ಯಾವ್ದಾವ್ದು ನಮ್ಮ ಡಾಕ್ಟರ್ಸ್ ಅನ್ನ ವಿಡ್ರಾ ಮಾಡಿದಾರಲ್ಲ ಅವ್ರ ಇಲಾಖೆಯಿಂದ, ಅವ್ರು ಕಾಂಟ್ರಾಕ್ಚುಯಲ್ ಬೇಸಿಸ್ ಮೇಲೆ ನಮ್ಗೆ ಭರ್ತಿ ಮಾಡ್ಕೊಳ್ಳೋಕೆ ಅವಕಾಶ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅವ್ರ ಇಲಾಖೆ ಪೋಸ್ಟ್ ಅದು. ಒಳ ಗುತ್ತಿಗೆದು 7ನೇ ವೇತನದ ಆಯೋಗ ನಾವು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಬರ್ದಿದ್ದೀವಿ. ಈಗ ಅವರಿಗೆ ಕಾಂಟ್ರಾಕ್ಚುಯಲ್ ಇರೋರಿಗೆ ನಾವು ಅಟ್ಲೀಸ್ಟ್ ಒಂದು 25% ಅವ್ರ ಸ್ಯಾಲ್ರಿ ಹೈಕ್ ಮಾಡೋದಕ್ಕೆ ಪ್ರಸ್ತಾವನೆ ಕಳಿಸ್ತೀವಿ. ಹೈಕೋರ್ಟ್ ಅಲ್ಲಿ ಇದ್ದಿದ್ದೀನ ಅದು ಪರಿಶೀಲನೆಯಲ್ಲಿ ಏನು ಈಗ ಅದಕ್ಕೆ ನಮ್ಮ ಇಲಾಖೆ ವತಿಯಿಂದ ನಾವು ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ಪ್ರಸ್ತಾವನೆ ಕಳಿಸ್ಬೇಕಾಗುತ್ತೆ. ಹಾಗೆ ಕಳಿಸಿದೀವಿ. ಅದಕ್ಕೆ ಅವ್ರು ಇನ್ನೂ ಸಮಾಲೋಚನೆಯಲ್ಲಿದ್ದಾರೆ. ಅಟ್ಲೀಸ್ಟ್ 25% ಹೈಕ್ ಅನ್ನು ಮಾಡಬೇಕು ಅನ್ನೋದು ಸಮಾಲೋಚನೆ. ಯಾವುದು ನೋಡಿ, ನಾವು ಇನ್ನೊಂದು ಆಸ್ಪತ್ರೆ ಕಟ್ಟಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಈಗ ಆಲ್ರೆಡಿ ಒಂದು ರನ್ನಿಂಗ್ ಮೆಡಿಕಲ್ ಕಾಲೇಜ್ ಇರೋದ್ರಿಂದ ಇಲ್ಲಿ ನಾವು ಸಪರೇಟ್ ಮಾಡೋದಕ್ಕೆ ಆಗೋದಿಲ್ಲ. ಇದು ಇನ್ನೊಂದು ಸಪರೇಟ್ ಕಟ್ಟೋದಕ್ಕೆ ಬೇಕಿದ್ರೆ ಅವ್ರು ಆಲೋಚನೆ ಮಾಡ್ಬೋದು. ಈಗ ನಾನು ಬಹಳ ಸ್ಪಷ್ಟವಾಗಿ ಒಂದು ಸರ್ಕ್ಯುಲರ್ ಅನ್ನ ಈಗಾಗಲೇ ಹಾಕಿದೀವಿ. ಯಾವುದೇ ಡಾಕ್ಟರ್ಸು ಮೆಗಾನ್ ಹಾಸ್ಪಿಟಲ್ ಆಗ್ಲಿ ಅಥವಾ ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಡಾಕ್ಟರ್ಸು ಸಾಯಂಕಾಲ 4:15 ಗಂಟೆವರೆಗೆ ಪ್ರಾಕ್ಟೀಸ್ ಮಾಡಂಗಿಲ್ಲ. ಕೇಳಿ, ಅವರು 4:15 ನಂತರನೇ ಪ್ರಾಕ್ಟೀಸ್ ಮಾಡಬಹುದು. 4:15 ಒಳಗೆ ಅವ್ರು ಪ್ರಾಕ್ಟೀಸ್ ಮಾಡಂಗಿಲ್ಲ. ಅದು ಸ್ಟ್ರಿಕ್ಟ್ ಆಗಿ ಯಾರ್ಯಾರು ಮಾಡಿದ್ರೆ ಮೇಲೆ ಆಕ್ಷನ್ ತಗೋತೀವಿ. ಜಾತಿ ಗಣತಿ ಬಗ್ಗೆ ಸಾಕಷ್ಟು ಆಕ್ಷೇಪ ವ್ಯಕ್ತಪಡಿಸಿದೆ ಸಮೀಕ್ಷೆ ಬಗ್ಗೆ. ಸಚಿವ ಸಂಪುಟದಲ್ಲೇನೆ ಸಮೀಕ್ಷೆ ಸಂಬಂಧಪಟ್ಟಂತೆ ಕೈಗೊಂಡಿದ್ದೀರಾ? ಏನ್ ನೋಡಿ, ಸಚಿವ ಸಂಪುಟ ಸಭೆಯಲ್ಲಿ ಏನದ್ರ ಬಗ್ಗೆ ಅಂತ ಏನ್ ಚರ್ಚೆ ಆಗಿಲ್ಲ. ಈಗಾಗ್ಲೇನೆ ಸಮೀಕ್ಷೆ ಮಾಡ್ಬೇಕು ಅಂತ ತೀರ್ಮಾನ ಆಗಿದೆ. ಸಮೀಕ್ಷೆ ಆಗ್ತದೆ 22ನೇ ತಾರೀಕು. ಅಲ್ಲ, ಅದು ಮಾನ್ಯ ಮುಖ್ಯಮಂತ್ರಿಗಳು ಕೆಲವೊಂದು ಸಚಿವರಿಗೆ ಅದನ್ನ ಪರಿಶೀಲನೆ ಮಾಡಿ ಯಾವುದು ಅನಾವಶ್ಯಕವಾಗಿ ಸೇರ್ಕೊಂಡಿವಿ ಅದು ತೆಗಿಲಿಕ್ಕೆ ಹೇಳಿದ್ದಾರೆ ಅಷ್ಟೇ. ಅದೇ ಅವರು ಏನ್ ಮಾಡಿದ್ದಾರೆ, ಹಿಂದೆ ಯಾರ್ಯಾರು ಏನೇನು ಬರ್ಸಿದ್ದಾರೆ ಅದು ಬರ್ಕೊಂಡಿದ್ದಾರೆ. ಅವ್ರು ಇವ್ರು ಸೇರಿಸ್ತೆ ಇಲಾಖಾ ಸೇರ್ಸ್ತಕ್ಕಂಥದ್ದಲ್ಲ. ಹಾಗಾಗಿ ಸರ್ಕಾರ ಸೇರಿಸಿದ್ದಲ್ಲ, ಜನರು ಏನೇನು ಬರ್ಸಿದ್ದಾರೆ ಅದು ನಮೂದಾಗಿದೆ. ಅದು ಅನಾವಶ್ಯಕ ಇರೋದು ತೆಗಿಬೇಕು ಅಂತ ಅವರು ಗ್ರೂಪ್ ಆಫ್ ಮಿನಿಸ್ಟರ್ಸ್ಗೆ ಅಪಾಯಿಂಟ್ ಮಾಡಿದ್ದಾರೆ. ಅವ್ರು ಪರಿಶೀಲನೆ ಮಾಡಿ ಯಾವ್ದು ಅನಾವಶ್ಯಕ ತೆಗಿತಾರೆ. ಇಲ್ಲ ನೋಡಿ, ಅದು ಇಟ್ ಈಸ್ ಅ ಫಾರ್ಮ್ ಆಫ್ ಪ್ರೊಸೆಸ್. ಅದು ಆ ಫಾರ್ಮ್ ಅಲ್ಲೇ ಎಲ್ಲ ಇನ್ಫಾರ್ಮೇಶನ್ ಕೇಳ್ಬೇಕಾದ್ರೆ ಅವ್ರು ಕೇಳ್ತಾರೆ, ಧರ್ಮ ಯಾವುದು, ಜಾತಿ ಯಾವುದು, ಉಪಜಾತಿ ಯಾವುದು. ಅಲ್ಲ, ಹಾಗಾಗಿ ಇವ್ರು ಸೇರ್ಸಿಲ್ಲ, ಇಲಾಖಾ ಸೇರ್ಸಿಲ್ಲ. ಅದು ಒಂದು ತಪ್ಪು ಮಾಹಿತಿ ಏನ್ ಹೋಗ್ತಾ ಇದೆ ಅಂದ್ರೆ, ಇದು ಸರ್ಕಾರ ಸೇರ್ಸಿಲ್ಲ. ಅವರು ಹಿಂದೆ ಸಮೀಕ್ಷೆ ನಡೆದಾಗ ಕೆಲವು ಜನ ಆ ರೀತಿ ಬರ್ಸಿದ್ದಾರೆ. ಹಾಗೆ ಬರ್ಸಿದ್ದನ್ನ ನಮೂದಾಗಿದೆ. ಅದಕ್ಕೆ ಅದು ಅನಾವಶ್ಯಕವಾಗಿರ್ತಕ್ಕ ಅದೇ ಅಲ್ಲ ಅದಕ್ಕೇನೆ ಕೆಲವೊಂದು ಜನ ಬರ್ಸಿರೋದು ಅಲ್ಲಿ ನಮೂದಾಗಿರೋದ್ರಿಂದ ಅನಾವಶ್ಯಕವಾಗಿರತಕ್ಕಂಥದ್ದು ತೆಗೀರಿ ಅಂತ ಒಂದು ಗ್ರೂಪ್ ಆಫ್ ಮಿನಿಸ್ಟರ್ಸ್ ಅಪಾಯಿಂಟ್ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ಅದು ಪರಿಶೀಲನೆ ಮಾಡಿ ಅದು ಯಾವುದ್ಯಾವುದು ಅನಾವಶ್ಯಕತೆ ತೆಗಿತೀವಿ ಅಂತ ಹೇಳಿದ್ದಾರೆ. ಮುಂದೂಡ ಏನು ಸಾಧ್ಯತೆ ಇಲ್ಲ ಅಂತ ನನ್ನ ಭಾವನೆ. ಯಾಕಂದ್ರೆ ಅದೆಲ್ಲ ಆನ್ಲೈನ್ ಇರೋದ್ರಿಂದ ನಾವು ಅದೆಲ್ಲ ಇಟ್ ಕ್ಯಾನ್ ಬಿ ಕರೆಕ್ಟೆಡ್ ಇನ್ ಎ ಡೇ. ಏನ್ ನೋಡಿ, ಮೆಗಾನ್ ಹಾಸ್ಪಿಟಲ್ ಏನ್ ಅವ್ಯವಸ್ಥೆ. ನನಗ ನೋಡಿ, ಇಲ್ಲಿ ದಿನಾಲು ಸಾವಿರಾರು ಪೇಷಂಟ್ಸು ಕೂಡ ಇಲ್ಲಿ ನೋಡಿ. ಇಲ್ಲಿ ಕೇಳಿ, ಇಲ್ಲಿ ಏನಾಗಿದೆ, ಇಲ್ಲಿ 100% ಅವರು ಎಲ್ಲ ಅಂದ್ರೆ ಪೇಪರ್ಲೆಸ್ ಮಾಡ್ತಾ ಇದ್ದಾರೆ. ಈವನ್ ಫ್ರಮ್ ಗಿವಿಂಗ್, ನಿಮಗೇನು ಔಷಧಿ ಕೊಡೋದಾಗ್ಲಿ, ಇದು ಯಾವುದೇ ಸ್ಲಿಪ್ ಬರಿತಾ ಇಲ್ಲ ಅವರು. ಇಟ್ ಈಸ್ ಆಲ್ ಆನ್ಲೈನ್. ಔಟ್ ಸೈಡ್ ಏನಿಲ್ಲ ನೋಡಿ. 100% ಔಟ್ ಸೈಡ್ ಹೋಗಿ ತಗೊಳಕ್ಕೆ ಅವಕಾಶ ಇಲ್ಲ. ಯಾಕಂದ್ರೆ ಪ್ರಿಸ್ಕ್ರಿಪ್ಷನ್ನೇ ಬರ್ದು ಕೊಡಲ್ಲ ಹೊರಗಡೆಯಲ್ಲಿ. ಇವರು ಏನೇನು ಬೇಕು ಇಲ್ಲಿ ಫಾರ್ಮಸಿಗೆ ದೇ ವಿಲ್ ಸೆಂಡ್ ಇಟ್ ಆನ್ಲೈನ್ ಅಂಡ್ ಇಟ್ ವಿಲ್ ಬಿ ಗಿವನ್ ಟು ದೆಮ್. ನೋಡಿ, ಅದ್ರ ಬಗ್ಗೆ ನಾನು ಪರಿಶೀಲನೆ ಮಾಡ್ತೀನಿ. ಯಾಕಂದ್ರೆ
ಇಲ್ಲ ನಾವು ಈಗ ಹೊಸದ ಅವಶ್ಯಕತೆ ಇದ್ರೆ ಇನ್ನೊಂದು ಅಡಿಷನಲ್ MRI ಅವಶ್ಯಕತೆ ಇದ್ರೆ ಕೊಡ್ತೀವಿ ಅಂತ ಹೇಳಿ. ನೋಡಿ ಈಗ ಎಮರ್ಜೆನ್ಸಿ ನೀವು ಹಿಂಗೆ ಕೇಳಿದ್ರಿ, ಹಾಗಲ್ಲ. ನೋಡಿ ಹಿಂದೆ ನಾವು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲಲ್ಲಿ ಈಗಾಗಲೇ ಕ್ಯಾತ್ ಲ್ಯಾಬ್ ಪ್ರಾರಂಭ ಮಾಡಿದ್ದೀವಿ. ಕ್ಯಾತ್ ಲ್ಯಾಬ್ನೂ ನಡೀತಿದೆ ಒಳ್ಳೆ ರೀತಿಯಿಂದ. ಅಲ್ಲಿ ಈಗ ನ್ಯೂರೋ ಸರ್ಜರಿನೂ ಮಾಡಬೇಕು, ಕೆಲವೊಂದು ಸೂಪರ್ ಸ್ಪೆಷಾಲಿಟಿ OPDನೂ ಸ್ಟಾರ್ಟ್ ಆಗಿದೆ. ಇನ್ನೂ ಅಡಿಷ್ನಲ್ ಪೋಸ್ಟಿಗೆ ನಾವು ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ಬರೆದಿದ್ದೀವಿ. ಅದಾದಮೇಲೆ ವಿ ವಾಂಟ್ ಟು ಎಸ್ಟಾಬ್ಲಿಷ್ ಎ ಫುಲ್ ಫ್ಲೆಜ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಡೋದಕ್ಕೂ ಕೂಡ ಈಗ OT 4 ಮಾಡ್ಯುಲರ್ OTನೂ ನಡೀತಾ ಇದೆ. ವಿ ಆರ್ ಡೂಯಿಂಗ್ ಇಟ್. ಈಗ ಯಾವ ಪ್ರೈವೇಟ್ ನೋಡಿ ನಾನೇ ಉತ್ತರ ಕೊಡ್ತಾ ಇದ್ದೀನಲ್ಲ. ನೋಡಿ ಇಲ್ಲಿ ಪ್ರೈವೇಟ್ ಹಾಸ್ಪಿಟಲ್ ಯಾಕೆ ಟೈಪ್, ಇಷ್ಟೆಲ್ಲ ದೊಡ್ಡ ಆಸ್ಪತ್ರೆ, ಮೆಗಾನ್ ಆಸ್ಪತ್ರೆಗೆ ತನ್ನದೇ ಆಗಿರ್ತಕ್ಕಂಥ ಒಂದು ಘನತೆ ಗೌರವ ಇದೆ. ಇಲ್ಲಿ ಜನ ಬಡವರು ಭಾಳ ಶ್ರದ್ಧೆಯಿಂದ ಬರ್ತಾರೆ. ನಾವು ಒಂದು ಮನವಿ ಏನಿದೆ ಮಾಧ್ಯಮದ ಮಿತ್ರರಿಗೆ ಅಂದರೆ, ಕೈಂಡ್ಲಿ ಡೋಂಟ್ ಬಿಲಿಟಲ್ ಮೈ ಹಾಸ್ಪಿಟಲ್. ಯಾಕಂದರೆ ಇಲ್ಲಿ ಬಡವರು ಬರ್ತಕ್ಕಂಥ ಹಾಸ್ಪಿಟ್ಲು, ಇಲ್ಲಿ ವ್ಯವಸ್ಥೆ ಸರಿಯಾಗಿಲ್ಲ ಅಂದರೆ ಪಾಪ ಅವ್ರನ್ನ ಪ್ರೈವೇಟ್ಗೆ ಹೋಗ್ಬೇಕು ಅವರು. ದಯವಿಟ್ಟು ಇಲ್ಲಿ ಏನಾದರೂ ಹಾಸ್ಪಿಟ್ಲಲ್ಲಿ ಕುಂದುಕೊರತೆ ನನಗೆ ತಿಳಿಸಿ, ಜನರಿಗೆ ತಿಳಿಸ್ಬೇಡಿ. ಇಲ್ಲಿ ಕೇಳಿ ನಾನು ನೋಡಿ, ನೀವು ನನಗೆ ತಿಳಿಸ್ರಿ. ಒಂದು ವೇಳೆ ನಿಮ್ಗೆ ಏನಾದರೂ ಜನರಿಗೆ ತಿಳಿಸ್ಬೇಕಾದ್ರೆ ಒಳ್ಳೇದು, ಹಾಸ್ಪಿಟ್ಲಲ್ಲಿ ಇರ್ತಕ್ಕಂಥ ಒಳ್ಳೇದು ಜನರಿಗೆ ತಿಳಿಸಿ. ಹಾಸ್ಪಿಟ್ಲ್ ಏನೋ ಕೆಟ್ಟದಿದೆ ನನಗೆ ತಿಳಿಸಿ, ಅದನ್ನ ಸೆಟ್ರೇಟ್ ಮಾಡ್ತೀನಿ. ಯಾವುದು ಎಮರ್ಜೆನ್ಸಿ ಮೆಡಿಸಿನ್ ಡಿಪಾರ್ಟ್ಮೆಂಟು ಎಲ್ಲೂ ಯಾವ ಮೆಡಿಕಲ್ ಕಾಲೇಜಲ್ಲೂ ಇಲ್ಲ ಸದ್ಯಕ್ಕೆ. ಹಾಗಾಗಿ ನಾವೆಲ್ಲ ಕಡೆ ಕ್ರಿಟಿಕಲ್ ಕೇರ್ ಹಾಸ್ಪಿಟಲ್ಸನ್ನು ಎಸ್ಟಾಬ್ಲಿಷ್ ಮಾಡ್ತಾ ಇದ್ದೀವಿ. ಅದಾದಮೇಲೆ ಆಗುತ್ತೆ ನೋಡೋಣ. ನಾನು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹೇಳಿ ಇಲ್ಲೊಂದು ಮಾಡಿಸ್ತೀನಿ. ಯಾರಿಗೆ 9th ಪೇ? 7th ಪೇ. ಇನ್ನು ಒಮ್ಮೆ 9th ಪೇಗೆ ಹೋಗಿದ್ದೀರಿ. ಯುವರ್ ಗಿವಿಂಗ್ ಮಿ ಶಾಕ್. ಇಲ್ಲ ನೋಡಿ, ಸಮಾಲೋಚನೆ ಇರುತ್ತೆ. ಈಗ ಆ್ಯಕ್ಚುಲಿ ನಾವು ಏನಂತಂದರೆ, ಈಗ ಕಾಂಟ್ರಾಕ್ಚುಲ್ ಇರೋರಿಗೆ 7th ಪೇ ಕೊಡೋಕ್ಕಾಗಲ್ಲ. ಹಾಗಾಗಿ ಅವರು ಸ್ಯಾಲ್ರಿ ಹೈಕ್ ಮಾಡಬೇಕು ಅಂತ ಸಮಾಲೋಚನೆ ನಡೀತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.